ಸರ್ಕಾರಿ ಅಧಿಕಾರಿಗಳಿಂದ ಹಿಂಗೂ ಕೂಡ ಎಡವಟ್ಟಾಗುತ್ತಾ ಅಂತ ಪ್ರಶ್ನೆ ಮಾಡ್ಕೋಬಹುದು ನಾವು. ನೋಡಿ, ಸಾವನ್ನಪ್ಪಿರೋದು ಹೆಂಡತಿ, ಆದ್ರೆ ಡೆತ್ ಸರ್ಟಿಫಿಕೇಟ್ ಬಂದಿರೋದು ಯಾರಿಗೆ? ಗಂಡನಿಗೆ. ಅರ್ಜಿಯನ್ನ ಸಲ್ಲಿಸಿದ ಗಂಡನಿಗೆ ಮರಣ ಪ್ರಮಾಣ ಪತ್ರವನ್ನ ಒದಗಿಸಿದ್ದಾರೆ ಇವರು. ಡೆತ್ ಸರ್ಟಿಫಿಕೇಟ್ ಬೋಪನಗೌಡ ಗುಬ್ಬಿ ಅನ್ನೋರ ಹೆಸರಿಗೆ ಬಂದಿದೆ. ಸತ್ತಿರೋದು ನೋಡಿದ್ರೆ ಹೆಂಡತಿ, ಗಂಡ ಮರಣ ಸರ್ಟಿಫಿಕೇಟ್ ಕೊಡಿ ಅಂತ ಹಾಕಿದ್ದಾರೆ. ಡೆತ್ ಸರ್ಟಿಫಿಕೇಟ್ ಅನ್ನ ಕೊಡಿ ಅಂತ ಯಾರು ಅರ್ಜಿ ಹಾಕಿದ್ರು ಅವರಿಗೆ ನೀನ್ ಸತ್ತಿದ್ಯಾ ತಗೋ ಅನ್ಕೊಂಡು ಸರ್ಟಿಫಿಕೇಟ್ ಕೊಟ್ಬಿಟ್ಟಿದ್ದಾರೆ. ಮೆಕ್ಕೆಜೋಳ ಖರೀದಿ ವೇಳೆ ಬೋಪನಗೌಡಗೆ ಶಾಕ್ ಆಗ್ಬಿಟ್ಟಿದೆ. ಯಾಕಂದ್ರೆ ಆ ವ್ಯಕ್ತಿ ಹೆಸರೇ ಇಲ್ಲ, ಆತ ಸತ್ತೋಗ್ಬಿಟ್ಟಿದ್ದಾನೆ ಅಂತ ರಿಜೆಕ್ಟ್ ಆಗಿದೆ. ಹಾವೇರಿಯ ರಟ್ಟಿಹಳ್ಳಿ ತಾಲೂಕು ಶಿರಗುಂಬಿಯಲ್ಲಿ ನಡೆದಿರೋ ಘಟನೆ. ಡೆತ್ ನೋಟ್ ನಲ್ಲಿ ಕ್ಯಾನ್ಸಲ್ ಮಾಡೋಕೆ ಬೋಪನಗೌಡ ಈಗ ಮನವಿ ಸಲ್ಲಿಸಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಶಿಕ್ಷೆಗೆ ಇದೀಗ ಮಾಜಿ ಸಚಿವ BC ಪಾಟೀಲ್ ಕೂಡ ಆಗ್ರಹ ಮಾಡ್ತಾ ಇದ್ದಾರೆ. ಇದು ಸರ್ಕಾರ ಮತ್ತು ಶಾಸಕರ ಸಾಧನೆ ಅಂತ ಕೆಂಡಾಮಂಡಲರಾಗ್ತಾ ಇದ್ದಾರೆ ವಿರೋಧ ಪಕ್ಷದವರು. ಎಂತ ಎಡವಟ್ ನೋಡಿ, ಬದುಕಿರೋನ್ಗೆ ನೀನ್ ಸತ್ತಿದ್ಯಾ ಅಂತ. ಬದುಕಿರೋನು ಹೋಗಿ ನಾನು ಹೆಂಡತಿ ಸತ್ತಿದ್ದಾಳೆ ಅದಕ್ಕೊಂದು ಡೆತ್ ಸರ್ಟಿಫಿಕೇಟ್ ಮಾಡಿಸ್ಕೊಡಿ ಅಂತ ಹೋದ್ರೆ ನೀನೇ ಸತ್ತಿದ್ಯಾ ತಗೊಂಡು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ. ಪರಿಣಾಮ ಇವ್ರು ಯಾವ್ದಾದ್ರು ಕೆಲಸಗಳಿಗೆ ಅಂತ ಹೋದಾಗ ಅವ್ರ ಹೆಸರೇ ಸೂಚಿಸಲ್ಲ. ಆಲ್ರೆಡಿ ಅವರು ಲೇಟ್ ಅಂತ ಅಂದ್ರೆ ಸಾವನ್ನಪ್ಪಿದ್ದಾರೆ ಅಂತ ತೋರಿಸುತ್ತೆ. ಅಪ್ಪ ಅದನ್ನ ಕೇಳ ಮನುಷ್ಯನಿಗೆ ಹೆಂಗಾಗಿರ್ಬೇಡ. ಕರ್ನಾಟಕದಲ್ಲಿ ಸರ್ಕಾರ ಯಾವ ರೀತಿ ಆಡಳಿತ ಮಾಡ್ತಿದೆ ಅನ್ನೋದಕ್ಕೆ ಇದೊಂದು ಬಹಳ ದೊಡ್ಡ ಜೀವಂತ ಉದಾಹರಣೆ. ಇವರ ಹೆಸರು ಬೋಪನಗೌಡ ಗುಬ್ಬಿ, ಸಿರಗಂಬಿ ಗ್ರಾಮದವರು, ರಟ್ಟಿಹಳ್ಳಿ ತಾಲೂಕು. ಇವರು ಅವರ ಶ್ರೀಮತಿಯವರು ತೀರ್ಕೊಂಡಿದ್ರು ಅಂಥೇಳಿ ಅವರ ಮರಣ ದಾಖಲೆ ಕೊಡಬೇಕು ಅಂತ ಒಂದು ಪತ್ರವನ್ನು ತಹಸೀಲ್ದಾರ್ ಕಚೇರಿಗೆ ಕೊಡ್ತಾರೆ. ಆದರೆ ದುರದೃಷ್ಟವಶಾತ್ ಈ ಸರ್ಕಾರ ಯಾವುದಪ್ಪ ಇದು ತಾಲೂಕು ರಟ್ಟಿಹಳ್ಳಿ ತಾಲೂಕು ಸಿರಗಂಬಿ ತಹಸೀಲ್ದಾರ್ ಆಫೀಸಿಂದ ಅವರ ಹೆಂಡತಿ ಮರಣದ ಬಗ್ಗೆ ಪತ್ರ ಕೇಳಿದರೆ ಬೋಪನಗೌಡರು ಮರಣ ಪತ್ರ ಕೊಟ್ಟಿದ್ದಾರೆ, ಮರಣ ಪತ್ರ ದಾಖಲೆಯನ್ನು ಕೊಟ್ಟಿದ್ದಾರೆ. ಇದು ಎಂಥ ದುರ್ದೈವ. ಅವರ ಹೆಂಡತಿ ಮರಣ ಪತ್ರವನ್ನು ಕೇಳಿದರೆ ಗಂಡ ಯಾರು ಕೇಳಿದ್ದಾರೆ ಅವರಿಗೆ ಅವ್ರ ಮರಣದ ಪತ್ರವನ್ನು ಕೊಟ್ಟಂಥ ಹೇಯ ಕೃತ್ಯ, ನಾಚಿಕೆಗೇಡಿನ ಸಂಗತಿ ಈ ಸರ್ಕಾರದಲ್ಲಿ ಆಗಿದೆ. ಇವತ್ತು ಅವರ FID ರದ್ದಾಗಿದೆ, ಅವರ ರೇಷನ್ ಕಾರ್ಡ್ ರದ್ದಾಗಿದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಬದುಕಿದ್ದಂಥ ಮನುಷ್ಯನನ್ನು ಸಾಯಿಸಿದಂಥ ತಾಲೂಕು ಕಚೇರಿಯ ಅಧಿಕಾರಿಗಳು ಯಾವ ರೀತಿ ಸರ್ಕಾರ ಕೆಲಸ ಮಾಡ್ತದೆ, ಸರ್ಕಾರದ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡ್ತಾರೆ ಅನ್ನೋದಕ್ಕೆ ಇದೊಂದು ಭಾಳ ದೊಡ್ಡ ಜೀವಂತ ಉದಾಹರಣೆ.